ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಈ ವರ್ಷದ ಘೋಷವಾಕ್ಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ 2026-27 ದ್ವಿಭಾಷಾ ತರಗತಿ 5 ಶಿಕ್ಷಕರ ದಿನಾಚರಣೆ ನಮೂನೆ ಪರಿವರ್ತನಾ ಅವಧಿ. ಸೊ ಈಗಾಗಲೇ ನಾವು ಭಾಳಷ್ಟು ಡೈರಿ ಫಾರ್ಮೆಟ್ಗಳನ್ನು ನೋಡ್ತಾ ಇದ್ದೀವಿ. ಬಟ್ ಇನ್ನಷ್ಟು ಬಹಳ ಈಸಿಯಾಗಿ ಸರಳೀಕರಣವನ್ನು ಮಾಡಲಿಕ್ಕೆ ಇಲ್ಲಿ ಒಂದು ನಮ್ಮ ಸಂಪನ್ಮೂಲ ಶಿಕ್ಷಕರು ಒಂದು ಫಾರ್ಮೆಟನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಸರಳವಾಗಿರ್ತಕ್ಕಂಥದ್ದೇ ಇದೆ. ಸೊ ಇದನ್ನು ಕೂಡ ನಿಮಗೆ ಅವಶ್ಯಕತೆ ಅನಿಸಿದರೆ, ನಿಮಗೆ ಸರಿ ಅನಿಸಿದರೆ ತಾವುಗಳು ಕೂಡ ಇದನ್ನು ಈ 30 ದಿನಗಳ ಪರಿವರ್ತನಾ ಅವಧಿಗೆ ಟ್ರಾನ್ಸಿಷನ್ ಪೀರಿಯಡ್ಗೆ ನೀವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ಭಾಳ ಸಿಂಪಲ್ ಆಗಿದೆ. ಕಡಿಮೆ ಅವಧಿಯಲ್ಲಿ ನೀವೇನು ಮಾಡ್ಬೋದು, ಬರಿಬೋದು. ಅಷ್ಟೇನೋ ತಲೆ ತಿಂತಕ್ಕಂಥದ್ದು ಅವಕಾಶ ಇಲ್ಲ. ಸೊ ಇದೇ ತನಾಗಿರ್ತಕ್ಕಂಥ ದ್ವಿಭಾಷಾ ತರಗತಿಗಳಿಗೆ ನಾವು ವಿಡಿಯೋಗಳನ್ನು ಕೊಡ್ತಾನೆ ಇದ್ದೀವಿ. ಸೊ ಅವುಗಳನ್ನು ಕೂಡ ನೋಡಿ ಅಂತ ಹೇಳ್ತಾ, ಫಸ್ಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಡೇಟ್ಗಳನ್ನು ತೊಗೊಂಡಿದ್ದಾರೆ. ಇದು 1/6/2026. ಇಲ್ಲಿ 4 ಕಾಲಮ್ ಯೂಸ್ ಮಾಡಿದ್ದಾರೆ. ಅವಧಿ, ವಿಷಯ, ಅನುಕೂಲಿಸಿದ ಚಟುವಟಿಕೆ ವಿವರ, ಬಳಸಿದ ಬೋಧನೋಪಕರಣ. ನೋಡಿ, 1ನೇ ತಾರೀಕಿಗೆ ಫಸ್ಟ್ ಪೀರಿಯಡ್ ಇರೋದು ಕನ್ನಡ ಇದೆ. ಅಲ್ಲಿ ಆಲ್ರೆಡಿ ಪರಿವರ್ತನಾ ಅವಧಿಯಲ್ಲಿನ ಸಾಹಿತ್ಯವನ್ನೇ ಬಳಸಿ ಅವರು ಮಾಡಿರ್ತಕ್ಕಂಥದ್ದಿದೆ. ಸೊ ಇದನ್ನೇ ಸಿಂಪಲ್ಲಾಗಿ ನೀವುಗಳು ಕೂಡ ಅದನ್ನು ಏನು ಮಾಡ್ಬೋದು, ಯೂಸ್ ಮಾಡಿ ಬರೀರಿ. ಶುಭಾಶಯಗಳನ್ನು ಹೇಳೋದು ಮತ್ತು ವಿದ್ಯಾರ್ಥಿಗಳೊಂದಿಗೆ ಬಾಂಧವ್ಯವನ್ನು ನಿರ್ಮಿಸೋದು, ಪೂರ್ವ ಪರೀಕ್ಷೆಯ ಆಯೋಜನೆಯನ್ನು ಮಾಡೋದು. ಇದಕ್ಕೆ ಬಳಸಿರ್ತಕ್ಕಂಥ ಬೋಧನೋಪಕರಣ ಪ್ರಶ್ನೆ ಪತ್ರಿಕೆ ಮತ್ತು ಮೌಖಿಕ ಪ್ರಶ್ನಾವಳಿಗಳು ಅಂತ ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ಪೀರಿಯಡ್ ಇಂಗ್ಲೀಷ್ ಅದ. ಸೊ ಇಂಗ್ಲೀಷ್ಗೆ ಇರ್ತಕ್ಕಂಥ ಆ್ಯಕ್ಟಿವಿಟೀಸು ಗ್ರೀಟಿಂಗ್ಸ್, ಬಿಲ್ಡಿಂಗ್ ರ್ಯಾಪರ್ಡ್, ಕಂಡಕ್ಟಿಂಗ್ ಪ್ರೀ ಟೆಸ್ಟ್. ಇದಕ್ಕೂ ಕೂಡ ಕ್ವಶನ್ ಪೇಪರು ಮತ್ತು ಕ್ವಶನರೀಸ್ಗಳನ್ನು ಯೂಸ್ ಮಾಡಿದ್ದಾರೆ. ಇನ್ನು ಥರ್ಡ್ ಪೀರಿಯಡು ಕೂಡ ಪರಿಸರ ಅಧ್ಯಯನ. ಅಲ್ಲಿನೂ ಕೂಡ ಡೇ 1ಗೆ ಏನು ಕೊಟ್ಟಿದ್ದಾರೆ, ಪೂರ್ವ ಪರೀಕ್ಷೆ ಇದೆ. ಅಂದರೆ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಹೇಳೋದು, ವಿದ್ಯಾರ್ಥಿಗಳಿಗೆ ಬಾಂಧವ್ಯವನ್ನು ಸೃಷ್ಟಿಸೋದು. ಸೊ ಇಲ್ಲಿ ಕೂಡ ನಾವು ಪೂರ್ವ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಮೌಖಿಕ ಪ್ರಶ್ನಾವಳಿಗಳನ್ನು, ಕೆಲವು ಸರಿ ಮಿಂಚುಪಟ್ಟಿ ಮತ್ತು ಚಿತ್ರಪಟಗಳನ್ನು ಬಳಸ್ತೀವಿ. ಸೊ ನೀವು ಏನೆಲ್ಲ ಯೂಸ್ ಮಾಡಿದ್ದೀರಲ್ಲ ಮೌಖಿಕ ಪರೀಕ್ಷೆಗಾಗಿರ್ಬೋದು, ಅವೆಲ್ಲವುಗಳನ್ನು ನೀವೇನು ಮಾಡ್ಬೋದು, ಇಲ್ಲಿ ಬರಿಬೋದು. ಓಕೆ, ಕನ್ನಡದಲ್ಲಾದರೂ ಬರಿಬೋದು, ಇಂಗ್ಲೀಷ್ನಲ್ಲಾದರೂ ಬರಿಬೋದು, ಬೈಲಿಂಗ್ವಲ್ಲಾದರೂ ಬರಿಬೋದು. ಇನ್ನು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಶುಭಾಶಯಗಳನ್ನು ಹೇಳ್ಬೋದು, ವಿದ್ಯಾರ್ಥಿಗಳಿಗೆ ಬಾಂಧವ್ಯ ನಿರ್ಮಿಸೋದು, ಪೂರ್ವ ಪರೀಕ್ಷೆ ಆಯೋಜನೆ ಮಾಡೋದು. ಇದಕ್ಕೂ ಕೂಡ ಕ್ವಶನ್ ಪೇಪರು ಮತ್ತು ಕ್ವಶನರೀಸ್ಗಳನ್ನು ಯೂಸ್ ಮಾಡ್ತೀರಿ. ಸೊ ನಿಮ್ಮ ಅವಧಿಯಲ್ಲಿ ದೈಹಿಕ ಶಿಕ್ಷಣ ಹಾಕ್ಕೊಂಡಿದ್ರೆ, ಸೊ ಯಾವ ಆಟ ಆಡಿಸಿರ್ತಾರಲ್ಲ ಆ ಆಟವನ್ನು ಬರೆದು ಇಲ್ಲಿ ನಿಮ್ಮ ಶಿಕ್ಷಕರ ಸಹಿ ಮಾಡಿ, ಇಲ್ಲಿ ಮುಖ್ಯ ಶಿಕ್ಷಕರ ಸಹಿ ಮಾಡಿದರೆ 1 ಡೇದು ಮುಗೀತು. ಇಷ್ಟು ಸಿಂಪಲ್ಲಾಗಿ ನಾವು ಏನು ಮಾಡಿದ್ದೀವಿ ಅಂದರೆ ನಿಮಗೆ ಫಾರ್ಮೆಟನ್ನು ಕೊಟ್ಟಿದ್ದೀವಿ, ಅದನ್ನು ಯೂಸ್ ಮಾಡಿ. ಸೊ ಮತ್ತೆ ನಿಮಗೆ ಬೇಕಾದರೆ ಅಂದರೆ ಪ್ರತಿದಿನವೂ ಕೂಡ ಕೇವಲ 30 ದಿನಗಳು ಅಷ್ಟೇ ಇದೆ. ಸೊ ಏನಾದರೂ ಅವಧಿಗಳಿಗೆ ಮೇಲ್ವಿಚಾರಕರು, ಉಸ್ತುವಾರಿ ಅಧಿಕಾರಿಗಳು ಬಂದರೆ ಭೇಟಿಗೆ, ಸೊ ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೂ ಕೂಡ ಏನಾಗ್ತದಪ್ಪ ಅಂದರೆ ಒಂದು ದಾಖಲೆ ಬೇಕೇ ಬೇಕು. ಇನ್ನು ಸೆಕೆಂಡ್ ಡೇಗೆ ಹೋಗೋಣ, 2/6/2026. ಅಲ್ಲಿ ಡೇ 2ಗೆ ಆ್ಯಕ್ಟಿವಿಟೀಸ್ ಏನು ಕೊಟ್ಟಿದ್ದಾರೆ ಅಂದರೆ ಕನ್ನಡದಲ್ಲಿ ಹಾಡಿನ ಲೋಕ ಎಂಬ ಚಟುವಟಿಕೆ 1ರ ಅಭಿನಯ ಗೀತೆಯನ್ನು ಹಾಡೋದು, ಅಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ಚರ್ಚಿಸೋದು. ಇದಕ್ಕೆ ನಾವು ಬಳಸಿರ್ತಕ್ಕಂಥ ಬೋಧನೋಪಕರಣ ಪರಿವರ್ತನಾ ಅವಧಿಯ ಸಾಹಿತ್ಯವನ್ನು ಬಳಕೆ ಮಾಡ್ಬೋದು, ಅಥವಾ ಹಾಡನ್ನು ಮಿಂಚುಪಟ್ಟಿಯಲ್ಲಿ ಬರೆದಿರ್ಬೋದು. ಪ್ರಶ್ನೆಗಳನ್ನು ಪ್ರಶ್ನಾಲಕೋಟೆಗಳಲ್ಲಾದರೂ ಕೂಡ ಯೂಸನ್ನು ಮಾಡ್ಬೋದು. ಇನ್ನು ನೆಕ್ಸ್ಟ್ ಇಂಗ್ಲೀಷ್ಗೆ ಡೇ 2ದಲ್ಲಿ ಪ್ರೀ ಟೆಸ್ಟ್ ಅನಲೈಸಸ್ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಡೇ 1ದಲ್ಲಿ ಮಾಡಿರ್ತಕ್ಕಂಥ ಪ್ರೀ ಟೆಸ್ಟನ್ನು ನಾವು ಏನು ಮಾಡ್ತೀವಿ, ಅನಲೈಸನ್ನು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳನ್ನು ಅನಲೈಸ್ ಮಾಡ್ತೀವಿ. ಇದಕ್ಕೂ ಕ್ವಶನ್ ಪೇಪರನ್ನು ಏನು ಮಾಡಿದ್ದಾರೆ, ಅನಲೈಸ್ ಸೀಟ್ಗೆ ಆನ್ಸರ್ ಸೀಟ್ಗಳನ್ನು ಯೂಸನ್ನು ಮಾಡ್ಬೋದು. ಇನ್ನು ಥರ್ಡ್ ಪೀರಿಯಡ್ ಪರಿಸರ ಅಧ್ಯಯನ. ಅಲ್ಲಿ ಡೇ 2ಗೆ ಏನು ಕೊಟ್ಟಿದ್ದಾರೆ ಅಂದರೆ ಇಂದ್ರಿಯ ಅಂಗಗಳನ್ನು ಗುರುತಿಸ್ತಕ್ಕಂಥ ಚಟುವಟಿಕೆ 1. ಆಮೇಲೆ ಚಟುವಟಿಕೆ 2 ಕ್ಷಣ ಮಾತ್ರದಲ್ಲಿ ಕಲಿಕೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಇಂದ್ರಿಯ ಅಂಗಗಳ ಕಾರ್ಯವನ್ನು ಹೇಗೆ ಮಾಡ್ತವೆ ಅನ್ನೋದನ್ನು ಒಂದು ಚಟುವಟಿಕೆ ಇದೆ, ಮೂಗಿನ ಬಗ್ಗೆ. ಹೌದಾ? ಸೊ ಇಲ್ಲಿನೂ ಕೂಡ ನಾವು ಪರಿವರ್ತನಾ ಅವಧಿಯ ಸಾಹಿತ್ಯವನ್ನು ಬಳಸ್ಬೋದು, ಮತ್ತು ಇಂದ್ರಿಯಗಳಿಗೆ ಸಂಬಂಧಪಟ್ಟಂತೆ ಚಿತ್ರಪಟ, ಆಮೇಲೆ ಕಪ್ಪು ಹಲಗೆಗಳನ್ನು ಬ್ಲ್ಯಾಕ್ ಬೋರ್ಡನ್ನು ಯೂಸ್ ಮಾಡ್ತಿದ್ರೆ ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡ್ಬೋದು, ವೀಡಿಯೋಸ್ಗಳನ್ನು ಯೂಸ್ ಮಾಡ್ತಿದ್ರೆ ವಿಡಿಯೋ ಅಂತ ನೀವು ಬರಿಬೋದು. ಇನ್ನು ಡೇ 2ಗೆ ಮ್ಯಾಥಮೆಟಿಕ್ಸಲ್ಲಿ ಕೊಟ್ಟಿರ್ತಕ್ಕಂಥದ್ದು 5 ಅಂಕಿ ಸಂಖ್ಯೆಗಳ ಓದು ಇದೆ, ಬರೆಯುವುದು ಇದೆ, ಹೋಲಿಕೆ ಮಾಡೋದು ಇದೆ, ಮತ್ತು ಅವುಗಳನ್ನು ಸಮಸ್ಯೆಗಳಲ್ಲಿ ಬಳಸೋದು ಇದೆ. ಸೊ ಇದಕ್ಕೂ ಕೂಡ ಸಿಂಪಲ್ಲಾಗಿ ನೀವು ಮಿಂಚುಪಟ್ಟಿಗಳನ್ನು, ಕಪ್ಪು ಹಲಗೆಗಳನ್ನು, ಓಕೆ, ಅವುಗಳನ್ನು ಬಳಕೆಗಳನ್ನು ಮಾಡ್ಬೋದು. ಟೆಕ್ಸ್ಟ್ ಬುಕ್ಗಳನ್ನು ಕೂಡ ಬಳಕೆ ಮಾಡ್ಬೋದು. ಆಮೇಲೆ ಲಾಸ್ಟ್ ಮೌಲ್ಯ ಶಿಕ್ಷಣ ಅವಧಿಯಲ್ಲಿ ಇತ್ತಂದರೆ ಸೊ ಅದನ್ನು ಮೌಲ್ಯದ ಬಗ್ಗೆ ನೀವು ಬರಿಬೋದು. ಇಷ್ಟು ಸಿಂಪಲ್ಲಾಗಿ ನಾವು ಏನು ಮಾಡಿದ್ದೀವಿ ಅಂದರೆ ಒಂದು ಶಿಕ್ಷಕರ ದಿನಚರಿಯನ್ನು ಪರಿವರ್ತನಾ ಅವಧಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೀವಿ. ಸಿಂಪಲ್ ಒಂದು ರೆಕಾರ್ಡ್ ಮೇಂಟೆನೆನ್ಸ್ ಮಾಡೋ ಸಲುವಾಗಿ ಈಸಿ ಇದೆ, ಇದು ಸುಲಭವಾದ ವಿಧಾನ ಇದೆ. ಸೊ ಇದಕ್ಕಿಂತ ಸಂಬಂಧಪಟ್ಟಂತೆ ಸುಲಭ ಇದ್ದರೆ ತಾವುಗಳು ಬರಿಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.